ಆಪರೇಷನ್ ಸಿಂಧೂರ ಆದ ಬಳಿಕ IPL ಮತ್ತೆ ಆರಂಭ ಆಗಿದೆ. ಅದು ಮೊದಲ ಮ್ಯಾಚ್ RCB ಹಾಗೂ KKR ನಡುವೆ. ಆಪರೇಷನ್ ಸಿಂಧೂರ ಬಳಿಕ IPL ಪುನರಾರಂಭ. RCB KKR ಮಧ್ಯೆ ಹೈ ವೋಲ್ಟೇಜ್ ಕದನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ಪಂದ್ಯ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಪಂದ್ಯ ಇರುತ್ತೆ. RCB KKR ಕದನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಕೋಲ್ಕತ್ತಾವನ್ನ ಸೋಲಿಸಿದ್ರೆ RCB ಪ್ಲೇ ಆಫ್ ಫಿಕ್ಸ್ ಆಗುತ್ತೆ, ಅದು ಖಚಿತ. ಅಂದರೆ ಕ್ಯೂ ಬರಬೇಕಷ್ಟೇ. ಈ ಪಂದ್ಯಕ್ಕೆ ಅಂದರೆ ಪ್ರಮುಖ ಪಂದ್ಯಕ್ಕೆ ಪಾಟಿದಾರ್ ಮತ್ತು ಹ್ಯಾಸೆಲ್ವುಡ್ ಗೈರಾಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಬಹುಶಃ ತೀರಾ ಕಡಿಮೆ ಅಂತ ಅನಿಸುತ್ತೆ. ಯಾಕಂದರೆ ಪಾಟಿದಾರ್ ಅಭ್ಯಾಸ ಪಂದ್ಯಗಳನ್ನು ಕೂಡ ಆಡ್ತಾ ಇದ್ದಾರೆ, ಹ್ಯಾಸೆಲ್ವುಡ್ ಕೂಡ ವಾಪಸ್ ಆಗಿದ್ದಾರೆ. ಹಂಗಾಗಿ ಆಡುವಂಥ ಸಾಧ್ಯತೆ ಹೆಚ್ಚಾಗಿದೆ. ಸೊ ಇವರು ಇಲ್ಲ ಅಂದರೂ ಕೂಡ ನಮಗೆ ಬ್ಯಾಕ್ ಹ್ಯಾಂಡ್ ಚೆನ್ನಾಗಿದೆ. ಸೊ ಹಂಗಾಗಿ ಏನು ಸಮಸ್ಯೆ ಇಲ್ಲ. ಸೊ ಅದರ ಜೊತೆಗೆ ಪ್ರಮುಖವಾಗಿ ವಿರಾಟ್ ಕೊಹ್ಲಿಗೆ ಒಂದು ಉತ್ತಮ ರೀತಿಯಲ್ಲಿ ಬೀಳ್ಕೊಡುಗೆ ನೀಡಬೇಕು ಅನ್ನುವಂಥ ವಿಚಾರ ಇದೆ RCB ಅಭಿಮಾನಿಗಳದ್ದು. ಸೊ ಟೆಸ್ಟ್ ವಿದಾಯ ಹೇಳಿರುವಂಥ ಕೊಹ್ಲಿಗೆ ಒಂದು ಒಳ್ಳೆಯ ಗಿಫ್ಟನ್ನು ನೀಡಬೇಕು ಅನ್ನುವಂಥದ್ದು. ವೈಟ್ ಜೆರ್ಸಿಯನ್ನು ಗಿಫ್ಟ್ ನೀಡ್ತಾರೆ. ಅಂದರೆ ಇಡೀ ಚಿನ್ನಸ್ವಾಮಿ ಸ್ಟೇಡಿಯಂ ಹೇಗಿರುತ್ತೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ವೈಟ್ ಜೆರ್ಸಿಯಲ್ಲಿ ಇರ್ತಾರೆ. ಬ್ಯಾಕ್ ಹ್ಯಾಂಡಲ್ಲಿ 18 ನಂಬರು. ಅಂದರೆ ಒಂದು ಬೇಸರ ಸಹಜವಾಗಿ RCB ಅಭಿಮಾನಿಗಳಿಗೆ ಇರುವಂಥದ್ದು. ಒಂದು ಅಟ್ಲೀಸ್ಟ್ ಬೀಳ್ಕೊಡುಗೆ ಪಂದ್ಯವನ್ನು ಆಡಬೇಕಾಗಿತ್ತು ಅಂತೇಳಿ ಆ ಬೇಸರ ಇದೆ. ಸೊ ಹಾಗಾಗಿ RCBಯಲ್ಲಿ ನಡೀತಾ ಇರುವಂಥ ಮಹತ್ವದ ಪಂದ್ಯ. ಅದರ ಜೊತೆಗೆ ಈ ಬಾರಿ ಇವತ್ತಿನ ಪಂದ್ಯದಲ್ಲಿ ತೆಗೆದುಕೊಂಡಿರುವಂಥ ನಿರ್ಧಾರ ಏನು ಅಂತಂದರೆ ವಿರಾಟ್ ಕೊಹ್ಲಿ ಅವರಿಗೆ ಉತ್ತಮ ರೀತಿಯಲ್ಲಿ ಸ್ಪೆಷಲ್ ಆಗಿ ಒಂದು ಬೀಳ್ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ಒಂದು ಚರ್ಚೆ ಅಂತೂ ಖಂಡಿತ ಆಗಿದೆ. ಇದೆಲ್ಲವೂ ಕೂಡ ಈಗಾಗಲೇ ಮಾತುಕತೆ ಅಂತೂ ಆಗಿದೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ನೇರ ಸಂಪರ್ಕದಲ್ಲಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ. ವಿಶ್ವನಾಥ್, IPL ಪಂದ್ಯ ಮತ್ತೆ ಆರಂಭ ಆಗ್ತಾ ಇದೆ, ಅದು RCB ಪಂದ್ಯದಿಂದ. ಸೊ ಜೋಶ್ ಯಾವ ರೀತಿ ಆಗಿದೆ, ಅದರ ಜೊತೆಗೆ ಪ್ರಮುಖವಾಗಿ ವಿರಾಟ್ ಕೊಹ್ಲಿ ಅವರಿಗೆ ಒಂದು ಉತ್ತಮ ರೀತಿಯಲ್ಲಿ ಬೀಳ್ಕೊಡುಗೆ ಕೊಡಬೇಕು ಅನ್ನುವಂಥದ್ದು. ಸೊ ಹೇಗಿದೆ ಜೋಶು? ಹೇಮಕುಮಾರ್, ಮೊದಲೇದಾಗಿ ಆಪರೇಷನ್ ಸಿಂಧೂರದ ಬಳಿಕ ಅಂದರೆ ಒಂದು ವಾರ ಈ ಒಂದು IPL ಟೂರ್ನಿಯನ್ನು ಮುಂದೂಡಲಾಗಿತ್ತು. ಈಗ ಸದ್ಯಕ್ಕೆ RCB ವರ್ಸಸ್ KKR ಪಂದ್ಯದ ಮುಖಾಂತರವಾಗಿ ಮತ್ತೆ IPL ಹವಾ ಶುರುವಾಗಿರುವಂಥದ್ದು. ಈಗಾಗಲೇ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಅಭಿಮಾನಿ ಸಾಗರವೇ ಹರಿದು ಬಂದಿದೆ. ನಾನು ದೃಶ್ಯಾವಳಿಗಳಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಪಂದ್ಯ 7:30ಕ್ಕೆ ಆರಂಭ ಆಗುತ್ತೆ. ಅದಕ್ಕೂ ಬಿಫೋರೇ ಈಗಾಗಲೇ ಅಭಿಮಾನಿ ಸಾಗರವೇ ಇಲ್ಲಿ ಹರಿದು ಬಂದಿರುವಂಥದ್ದು. ಅಂದರೆ RCB ಈಗಾಗಲೇ ಪ್ಲೇ ಆಫ್ ಹಂತಕ್ಕೆ ಹೋಗೋದಕ್ಕೆ ಒಂದು ಹೆಜ್ಜೆ ಮುಂದಿಟ್ಟಿದೆ. ಹೀಗಾಗಿ ಆ ಒಂದು ಹೆಜ್ಜೆ 2 ಹೆಜ್ಜೆ ಆಗಲಿ ಪರಿವರ್ತನೆ ಆಗಲಿ ಅನ್ನೋ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ಇವತ್ತು ಅಭಿಮಾನಿಗಳು ಸ್ಟೇಡಿಯಂ ಬಳಿ ಬರ್ತಾ ಇರುವಂಥದ್ದು. ಅದೇ ರೀತಿಯಾಗಿ KKRಗೂ ಕೂಡ ಇದು ಡೂ ಆರ್ ಡೈ ಪಂದ್ಯ, ಮಾಡು ಇಲ್ಲವೇ ಮಡಿ ಪಂದ್ಯ. ಹೀಗಾಗಿ ಈ ಪಂದ್ಯವನ್ನು ಗೆದ್ದು ಈ ಒಂದು ಟೂರ್ನಿಯಲ್ಲಿ ಜೀವಂತವಾಗಿರಿಸಿಕೊಳ್ಳಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಒಂದು RCB ಮತ್ತು KKR ಏನಿದೆ, KKR ಈಗಾಗಲೇ RCB ವಿರುದ್ಧವಾಗಿ ಗೆಲ್ಲುವಂತಹ ವಿಶ್ವಾಸವನ್ನು ಕೂಡ ಇಟ್ಕೊಂಡಿರುವಂಥದ್ದು. ಆದರೆ ಇವತ್ತು ಶತಾಯಗತಾಯ ಪಂದ್ಯವನ್ನು ಗೆದ್ದು RCB ಸೆಮಿಫೈನಲ್ಗೆ ಹೋಗುತ್ತೆ ಅನ್ನೋ ಒಂದು ಆಶಾಭಾವನೆಯನ್ನು ಇಟ್ಕೊಂಡಿರುವಂಥದ್ದು ಅಭಿಮಾನಿಗಳು. ಅದೇ ರೀತಿಯಾಗಿ ಕಿಂಗ್ ವಿರಾಟ್ ಕೊಹ್ಲಿ ಅವರು ಇತ್ತೀಚೆಗೆ ಏನು ಟೆಸ್ಟ್ ಕ್ರಿಕೆಟ್ನಿಂದಲೂ ಕೂಡ ನಿವೃತ್ತಿಯನ್ನು ಘೋಷಣೆ ಮಾಡಿದ್ರು. ಆ ಒಂದು ಬೇಸರದಲ್ಲಿ ನೀವು ಕೇಳ್ತಾ ಇದ್ರಿ ಪ್ರಶ್ನೆಯನ್ನು, ಯಾವ ರೀತಿಯಲ್ಲಿ ಸ್ಟೇಡಿಯಂ ಬಳಿ ವೈಟ್ ಜರ್ಸಿಯನ್ನು ಹಾಕ್ಕೊಂಡು ಬಂದಿದ್ದಾರೆ ಅಭಿಮಾನಿಗಳು, ಅವ್ರನ್ನ ತೋರಿಸ್ಬೋದು ಅಂತ. ನಾನು ಅಲ್ಲಲ್ಲಿ ವೈಟ್ ಜರ್ಸಿ ಹಾಕ್ಕೊಂಡು ಬಂದಿರುವಂತಹ ಅಭಿಮಾನಿಗಳು ಕೂಡ ಇದ್ದಾರೆ. ಅದೇ ರೀತಿಯಾಗಿ RCBಯ ಜರ್ಸಿಯನ್ನು ಧರಿಸ್ಕೊಂಡು ಬಂದಿರುವಂತಹ ಅಭಿಮಾನಿಗಳು ಕೂಡ ಇದ್ದಾರೆ. ಯಾಕಂತಂದರೆ ವಿರಾಟ್ ಕೊಹ್ಲಿ ಅವರಿಗೆ ಒಂದು ದೊಡ್ಡ ಮಟ್ಟದ ಒಂದು ಗೌರವಯುತವಾಗಿ ವಿದಾಯವನ್ನು BCCI ಹೇಳಬೇಕಾಗಿತ್ತು. ಆದರೆ ಏಕಾಏಕಿ ರಿಟೈರ್ಮೆಂಟನ್ನು ಕೊಟ್ಟಿರುವಂಥದ್ದು ಸಾಕಷ್ಟು ಅಭಿಮಾನಿಗಳಿಗೂ ಕೂಡ ಬೇಸರ ಉಂಟಾಗಿರುವಂಥದ್ದು. ಇನ್ನು ಇವತ್ತಿನ ಪಂದ್ಯದ ಬಗ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಅಭಿಮಾನಿಗಳಿಗೆ, ಎಷ್ಟು ಈ ಒಂದು ಪಂದ್ಯವನ್ನು ಗೆಲ್ಲೋ ಮುಖಾಂತರವಾಗಿ ಯಾವ ರೀತಿಯಾಗಿ RCB ಮುಂದಿನ ದಿನಮಾನಗಳಲ್ಲಿ ಕಪ್, ಈ ಸಾರಿ ಕಪ್ ನಮ್ದೇ ಅನ್ನೋ ಒಂದು ಜೋಶ್ನಲ್ಲಿ ಅಭಿಮಾನಿಗಳಿದ್ದಾರೆ ಅಂತ ಅವ್ರನ್ನೇ ಮಾತನಾಡ್ತಾ ಹೋಗ್ತೀನಿ. ಬ್ರದರ್, ಎಲ್ಲಿಂದ ಬಂದಿದ್ದೀರಿ? ನಾವು ಕೊಪ್ಪಳ ಡಿಸ್ಟ್ರಿಕ್ಟ್ ಗಿಣಿಗೇರಲ್ಲಿಂದ ಬಂದಿದ್ದೀವಿ. ಓಕೆ, ಇವತ್ತಿನ ಪಂದ್ಯ KKR ವರ್ಸಸ್ RCB ಇದೆ. ಕಂಪೇರ್ ಮಾಡಿದ್ರೆ RCB ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ ಇವತ್ತಿನ ಪಂದ್ಯದಲ್ಲಿ. ಎಷ್ಟು ರನ್ ಹೊಡಿಬೋದು ಇವತ್ತು RCB? 240. ಇವತ್ತು ಮಳೆ ಬರುವಂಥ ಚಾನ್ಸ್ ಕೂಡ ಇದೆ, ನೀವು ಕೂಡ ನೋಡ್ತಾ ಇದ್ದೀರಿ. ಏನು ಹೇಳ್ತೀರಿ ಅದ್ರ ಬಗ್ಗೆ? ಮಳೆ ಬರೋ ಚಾನ್ಸಸ್ ಇದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ಅಂತರ ಜನ ಏನಂತ ಇದ್ದಾರೆ, ಇಲ್ಲಿ ಅಂತರ ಜನ ಏನಂತ ಅಂತಾರೆ ಅಂದರೆ 15,000 ರೂಪಾಯಿ ಟಿಕೆಟ್ ರೇಟ್ ಇದೆ. ಮಿಡ್ಲ್ ಕ್ಲಾಸ್ ಹುಡ್ರಿ ಏನು ಮಾಡಬೇಕು? 15,000 ರೂಪಾಯಿ ಟಿಕೆಟ್ ರೇಟ್ ಇಟ್ಟರೆ ಏನು ಮಾಡಬೇಕು?
ಟಿಕೆಟ್ ಪ್ರೈಸ್ ಬಗ್ಗೆನೂ ಕೂಡ ಅಂದರೆ ಬ್ಲಾಕ್ ಟಿಕೆಟ್ ಮಾರಾಟಗಾರರ ಸಂಖ್ಯೆಯಲ್ಲಿ ಹೆಚ್ಚಾಗಿರುವಂಥದ್ದು, ಹೀಗಾಗಿ ಟಿಕೆಟ್ ಪ್ರೈಸ್ ಕೂಡ ಹೆಚ್ಚಾಗಿದೆ. ಮೇಡಮ್, ನೀವು ಎಲ್ಲಿಂದ ಬಂದಿದ್ದೀರಿ? ಇವತ್ತಿನ ಪಂದ್ಯವನ್ನು ನೋಡೋದಕ್ಕೆ ಎಷ್ಟು ಎಕ್ಸಾಕ್ಟ್ ಆಗಿದೆ? ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಸರ್, ಯಾಕಂತಂದರೆ ಆಫ್ಟರ್ ಅ ಲಾಂಗ್ ಗ್ಯಾಪ್ ಈಗ ಮತ್ತೆ IPL ಸ್ಟಾರ್ಟ್ ಆಗಿದೆ. ಅದು ಅಲ್ಲದೆ ಸಡನ್ನಾಗಿ ವಿರಾಟ್ ಅವರು ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ರಿಂದ ತುಂಬ ಬೇಜಾರಾಗಿದೆ. ಅದಕ್ಕೆ ಎಲ್ಲ ಫ್ಯಾನ್ಸ್ ಅವ್ರಿಗೆ ಒಂದು ಸತಿ ಟ್ರಿಬ್ಯೂಟ್ ಕೊಡೋಣ ಅಂತ ಇವತ್ತು ಬಂದಿದ್ದೀವಿ ಸರ್. ಇವತ್ತಿನ ಪಂದ್ಯದ ಬಗ್ಗೆ, ಇವತ್ತು ವಿರಾಟ್ ಕೊಹ್ಲಿ ಟೆಸ್ಟಿಂದ ರಿಟೈರ್ಡ್ ಆಗಿದ್ದಾರೆ, ಬಟ್ IPL ಆಡ್ತಾರೆ, ಅದೇ ರೀತಿಯಾಗಿ ODI ಕ್ರಿಕೆಟ್ ಕೂಡ ಆಡ್ತಾರೆ. ಇವತ್ತು ಇದೇ ಫಸ್ಟ್ ಟೈಮ್ ನೀವು ಗ್ರೌಂಡಿಗೆ ಬಂದಿರೋದು ವಿರಾಟ್ ಅವ್ರನ್ನ ನೋಡೋದಕ್ಕೆ? ಇಲ್ಲ, ಲಾಸ್ಟ್ ಇಯರ್ ಅನ್ಬಾಕ್ಸ್ ಇವೆಂಟಿಗೆ ಬಂದಿದ್ದೆ. ಅದೇ ರೀತಿಯಾಗಿ ಮತ್ತೊಬ್ಬ ಫ್ಯಾನ್ ಇದ್ದಾರೆ. ಸರ್, ನೀವು ಎಲ್ಲಿಂದ ಬಂದಿರೋದು? ಏನು ಸರ್? ನೀವೆಲ್ಲಿಂದ ಬಂದಿರೋದು? ನಾವು ಇಲ್ಲೇ ಬೆಂಗಳೂರೇ ಸರ್. ಹಾಂ, ಓಕೆ. ಇವತ್ತಿನ ಪಂದ್ಯದ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ? ಇವತ್ತು 100% ಗೆಲ್ತಾರೆ ಅಂತಲೇ ನಾವು ಇದು ಮಾಡಿದ್ದೀವಿ. ಇವತ್ತು ಗೆಲ್ತಾರೆ ಅಂತಲೇ ನಾವು ನಿರೀಕ್ಷೆ ಇಟ್ಕೊಂಡು ಬಂದಿದ್ದೀವಿ ಸರ್. ಇವತ್ತು ವಿರಾಟ್ ಕೊಹ್ಲಿ ಅವ್ರು ಚೆನ್ನಾಗಿ ಆಡಬೇಕು, ಬಿಕಾಸ್ ಎಲ್ಲ ಬಂದಿರೋದು ವಿರಾಟ್ ಕೊಹ್ಲಿಗೋಸ್ಕರನೇ. ಈ ಸಲ ಟೀಮು ಚೆನ್ನಾಗಿದೆ, ಈ ಸಲ ಕಪ್ ಕರೆದ್ರೆ ನಮಗೂ ಖುಷಿನೇ ಸರ್. ಓಕೆ. ಮ್ಯಾನೇಜ್ಮೆಂಟ್ ಅವ್ರಿಗೆ ಟಿಕೆಟ್ ಕೊಡಕ್ಕೆ ಹೇಳಿ ಸರ್, ಎಲ್ಲ ಆನ್ಲೈನ್ ಮಾಡಿ ಇಲ್ಲ ಕೆಲವೊಂದು ಜನಕ್ಕೆ ಫಸ್ಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಟಿಕೆಟ್ ಕೊಡಕ್ಕೆ ಹೇಳ್ರಿ ಸರ್. ಮೈಸೂರು ಶಿಫ್ಟ್ ಮಾಡ್ತೀನಿ ಆ ಕಡೆ. ಎಷ್ಟು ಬ್ಲಾಕ್ ಅಲ್ಲಿ 10,000 20,000 ಕೊಟ್ಟು ತಗೊಂಡು ನೋಡಕ್ಕಾಗುತ್ತಾ ಸರ್? ಆಗಲ್ಲ. ಇಲ್ಲಿ ಟಿಕೆಟ್ ಕೊಡಕ್ಕೆ ಹೇಳಿ ಸರ್ ಮ್ಯಾನೇಜ್ಮೆಂಟ್ ಅವರಿಗೆ ಫಸ್ಟ್, ಅದು ಹೇಳಿ ಸರ್ ಅವರಿಗೆ. ಬ್ಲಾಕ್ನಲ್ಲೂ ಕೂಡ ಟಿಕೆಟ್ ಮಾರಾಟಗಾರರ ಸಂಖ್ಯೆ ಜಾಸ್ತಿ ಇದೆ. ಇನ್ನು ಮ್ಯಾಚ್ ಇತ್ತು ಅಂತಂದರೆ ಆಟೋಮೆಟಿಕ್ಲಿ ಇಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗುತ್ತೆ. ಅದೇ ರೀತಿಯಾಗಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಎಲ್ಲ ಪ್ಲೇಯರ್ಗಳು ಕೂಡ ಸ್ಟೇಡಿಯಂ ಒಳಗಡೆ ಹೋಗ್ತಾರೆ. ಹೀಗಾಗಿ ಪ್ಲೇಯರ್ಗಳು ಒಳಗಡೆ ಹೋಗೋದನ್ನು ಕೂಡ ನೋಡೋದಕ್ಕೆ ಅಭಿಮಾನಿಗಳು ಸಾಲುಗಟ್ಟಿ ನಿಂತಿರುವಂಥದ್ದು. ನೋಡಿ, ಗೋಟ್ ಕಿಂಗ್ ವಿರಾಟ್ ಕೊಹ್ಲಿ. ಯಾವತ್ತೂ ಕೂಡ ವಿರಾಟ್ ಕೊಹ್ಲಿ ಮೇಲಿರುವಂತಹ ಅಭಿಮಾನ ಏನಿದೆಯಲ್ಲ, ಅದು ದುಪ್ಪಟ್ಟಾಗ್ತಾನೆ ಹೋಗುತ್ತೆ. ಇನ್ನು ಇವತ್ತು ವಿರಾಟ್ ಅವ್ರನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಬಂದಿದ್ದಾರೆ. ಅದೇ ರೀತಿಯಾಗಿ KKR ಇವತ್ತು RCB ಮುಂದೆ ಸ್ವಲ್ಪ ಡಲ್ಲಾಗಿ ಕಂಡ್ರೂ ಕೂಡ ಇವತ್ತು ಗೆಲ್ಲುವಂತಹ ವಿಶ್ವಾಸವನ್ನು ಕೂಡ ಇಟ್ಕೊಂಡಿರುವಂಥದ್ದು. ಯಾಕಂತಂದರೆ ನೋಡಿ, ಇಲ್ಲಿ ಪುಟ್ಟ ಮಕ್ಕಳು ಕೂಡ ಬಂದಿದ್ದಾರೆ ಮ್ಯಾಚನ್ನು ನೋಡೋದಕ್ಕೆ. ಅದೇ ರೀತಿಯಾಗಿ ಒಂದು 4 ವರ್ಷದ ಮಗುವಿನಿಂದ ಹಿಡ್ಕೊಂಡು 80 ವರ್ಷದ ವಯಸ್ಸಾದ ವೃದ್ಧರವರೆಗೂ ಕೂಡ ಫ್ಯಾನ್ಸ್ ಇರುವಂಥದ್ದು RCBಗೆ ಮಾತ್ರ. ದೇಶ ವಿದೇಶಗಳಲ್ಲೂ ಕೂಡ RCBಗೆ ಅಭಿಮಾನಿಗಳಿದ್ದಾರೆ. ಹೀಗಾಗಿ ಇವತ್ತಿನ ಪಂದ್ಯ ಏನಿದೆ, ವರ್ಣನ ಒಂದು ತೊಂದರೆ ಏನಿದೆ ಅದು ಇದ್ರೂ ಕೂಡ ಅಭಿಮಾನಿಗಳ ಜೋಶ್ ಇನ್ನೂ ಕಡಿಮೆ ಆಗಿಲ್ಲ. ಬ್ರದರ್, ಎಲ್ಲಿಂದ ಬಂದಿದ್ದೀರಿ? RCB ವಿರಾಟ್ ಕೊಹ್ಲಿ. ಎಲ್ಲಿಂದ ಬಂದಿದ್ದೀರಿ? ಫುಲ್ ಜೋಶಲ್ಲಿ ಇದ್ದೀರಾ? ಹಿಂದಿ ಸರ್. हिंदी कहाँ से आपने आया आपने? ये आज मैच का बारे में एक्सपेक्टेशन कैसा है आपका? मेरे को लग रहा है सर आज RCB जीतेगा. RCB जीतेगा. जीतेगा. विराट कोहली का फैन है आप? यस, ಓಕೆ. ವಿರಾಟ್ ಕೊಹ್ಲಿ ಫ್ಯಾನ್. ಓಕೆ. ಇನ್ನು ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಕೇರಳ ಆಗಿರಬಹುದು, ಅದೇ ರೀತಿಯಾಗಿ ತಮಿಳುನಾಡು ಆಗಿರಬಹುದು, ಎಲ್ಲ ಕಡೆಯಿಂದಲೂ ಕೂಡ ಅಭಿಮಾನಿಗಳು ಪಂದ್ಯವನ್ನು ನೋಡೋದಕ್ಕೆ ಬಂದಿದ್ದಾರೆ. ವಿಶ್ವಾದ್ಯಂತ RCBಗೆ ಫ್ಯಾನ್ಸ್ ಇದ್ದಾರೆ. ಹೀಗಾಗಿ ಆ ಫ್ಯಾನ್ಸ್ಗಳ ಖುಷಿ ಏನಿದೆಯಲ್ಲ, ಅದು ಯಾವಾಗಲೂ ಕೂಡ ಜೋಶಲ್ಲೇ ಇರುತ್ತೆ. ನೋಡಿ, ನಾವು ಮಾತನಾಡ್ಕೊಳ್ತಾ ಬರುವಂತಹ ಸಂದರ್ಭದಲ್ಲೂ ಕೂಡ ಈಗಲೂ RCB ಅನ್ನೋ ಜೋಶ. ಒಂದ್ಸರಿ ಜೋರಾಗಿ ಅವ್ರನ್ನೂ ಕೂಡ ಕೂಗಿಸ್ಬಿಡೋಣ. ಈ RCB ಅನ್ನೋ ಏನೋ ಕೂಗೇನಿದೆಯಲ್ಲ, 18 ವರ್ಷ ಅಲ್ಲ 180 ವರ್ಷ ಆದ್ರೂ ಕೂಡ ಇದೇ ರೀತಿ ಇರುತ್ತೆ ಅನ್ಸುತ್ತೆ. ಯಾಕಂತಂದ್ರೆ ಒಂದು ಬಾರಿ ಕಪ್ ಗೆಲ್ಲದೆ ಹೋದ್ರೂ ಕೂಡ ಈ ರೀತಿಯಾದಂತಹ ಅಭಿಮಾನ, ಈ ರೀತಿಯಾದಂತಹ ಜೋಶು, ಈ ರೀತಿಯಾದಂತಹ ಫ್ಯಾನಿಸಮ್ ಏನಿದೆಯಲ್ಲ, ಅದು ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ. ಹೇಮಕುಮಾರ್, ಒಟ್ಟಾರೆ ಇವತ್ತಿನ ಪಂದ್ಯ ಹೈ ವೋಲ್ಟೇಜ್ ಪಂದ್ಯ ಆಗಿರೋದಕ್ಕೆ ಸಾಕ್ಷಿ ಆಗುತ್ತೆ. ಯಾಕಂತಂದ್ರೆ ಕನ್ನಡಿಗ ಮನೀಶ್ ಪಾಂಡೆ ಇವತ್ತು ಕಣಕ್ಕಿಳಿಯುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ ನೋಡಿ, ನಾನು ಇಲ್ಲಿರುವಂತಹ ಟ್ರಾಫಿಕ್ ಜಾಮನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾಕಂತಂದ್ರೆ ಯಾವುದೇ ಪಂದ್ಯಗಳು ನಡೆಯುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಟ್ರಾಫಿಕ್ ಜಾಮ್ ಆಗುವಂಥದ್ದು ಸಹಜ. ಅದರಲ್ಲೂ ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಏನಾದರೂ ಪಂದ್ಯ ಇದ್ದಂತಹ ಸಂದರ್ಭದಲ್ಲಿ ಟ್ರಾಫಿಕ್ ಅದು ತುಂಬ ಜಾಸ್ತಿ ಆಗುತ್ತೆ. ಹೀಗಾಗಿ ಪೊಲೀಸ್ ಇಲಾಖೆ ಆಗಿರಬಹುದು, ಸ್ಥಳೀಯ ಆಡಳಿತಗಳಾಗಿರಬಹುದು, ಎಲ್ಲರೂ ಕೂಡ ಇದನ್ನು ನಿರ್ವಹಿಸಬೇಕಾಗುತ್ತೆ. ಒಟ್ಟಾರೆ ನೋಡಿ, ಈಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈಗಾಗಲೇ ಗ್ರೌಂಡ್ ಒಳಗಡೆ ಹೋಗೋದಕ್ಕೆ ಅಭಿಮಾನಿಗಳು ಸಿದ್ಧರಾಗ್ಬಿಟ್ಟಿದ್ದಾರೆ. ಹೀಗಾಗಿ ಅವರ ಜೋಶ್ ಏನಿದೆಯಲ್ಲ, ಅವರ ಜೋಶ್ ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ. ಒಟ್ಟಾರೆ ನಾನು ಇಲ್ಲಿರುವಂತಹ ಫ್ಯಾನ್ಸ್ ಅನ್ನು ಕೂಡ ಮಾತನಾಡಿಸ್ತೇನೆ. ಬ್ರದರ್, ಎಲ್ಲಿಂದ ಬಂದಿದ್ದೀರಿ? ಎಲ್ಲಿಂದ ಬಂದಿದ್ದೀರಿ? ನಾವು ಗುಲ್ಬರ್ಗಾದಿಂದ ಬಂದಿದ್ದೀವಿ. ಗುಲ್ಬರ್ಗಾಯಿಂದ ಉತ್ತರ ಕರ್ನಾಟಕ ಬಂದು ವೈಟ್ ಜರ್ಸಿ ಹಾಕೊಂಡು ಬಂದಿದ್ದೀರಿ. ಅದರಲ್ಲೂ ಕೂಡ RCB ಅಂತ ಇದೆ. ಇವತ್ತಿನ ಪಂದ್ಯದ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ? ಇವತ್ತು ವಿನ್ ಆಗುತ್ತೆ ಅಂತ ತುಂಬ ಕಾನ್ಫಿಡೆನ್ಸ್ ಇಂದ ಬಂದಿದ್ದೀವಿ. ಈ ಟ್ರಿಬ್ಯೂಟ್ ಟು ವಿರಾಟ್ ಕೊಹ್ಲಿ. ಇವತ್ತು ಗೆದ್ದೇ ಗೆಲ್ಲಬೇಕು ಅಂತ ನಮ್ಮ ಆಸೆ.
ಗೆಲ್ತಾರೆ ಇವತ್ತು ಗೆದ್ರು ಅಂದರೆ ಪ್ಲೇ ಆಫ್. ಬಟ್ ಮಳೆ ಬರೋ ಚಾನ್ಸ್ ಇದೆ, ಸ್ವಲ್ಪ ಭಯ ಇದೆಯಾ? ಭಯ ಏನಿಲ್ಲ ಸರ್, ಗೆಲ್ಲುತ್ತೆ, ಕಾನ್ಫಿಡೆನ್ಸ್ ಇದೆ. ಮಳೆ ಬಂದ್ರೂ ಒಂದೊಂದು ಪಾಯಿಂಟ್ ಸಿಗುತ್ತೆ ಸಿಗುತ್ತೆ. ಇನ್ನು ಆ ಮಳೆಯ ಆತಂಕದ ನಡುವೆನೂ ಕೂಡ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ಈಗಾಗಲೇ ಟಿಕೆಟ್ ಕೂಡ ಸೋಲ್ಡ್ ಔಟ್ ಆಗಿದೆ. ಬ್ಲಾಕ್ನಲ್ಲಿ ಟಿಕೆಟ್ ಮಾರೋರ ಒಂದು ಸಂಖ್ಯೆ ಏನಿದೆ ಅದು ಕೂಡ ಹೆಚ್ಚಾಗಿರುವಂಥದ್ದು. ಹೀಗಾಗಿ 15-20 ಸಾವಿರ ಕೊಟ್ಟು ನಾವು ಟಿಕೆಟ್ ತೊಗೊಂಡು ಪಂದ್ಯವನ್ನು ನೋಡಬೇಕಾಗುತ್ತೆ. ಹೀಗಾಗಿ ನಮಗೆ ತುಂಬ ನೋವಾಗುತ್ತೆ. ದಯವಿಟ್ಟು ಮ್ಯಾನೇಜ್ಮೆಂಟ್ ಈ ಕಡೆ ಗಮನ ಹರಿಸಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಅಭಿಮಾನಿಗಳು ಆಗ್ರಹಿಸ್ತಾ ಇರುವಂಥದ್ದು. ಹೇಮಕುಮಾರ್, ಇನ್ನು ರಸ್ತೆಯ ಆ ಭಾಗದಲ್ಲಿ ಅಂದರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಎದುರುಗಡೆ ಇರುವಂತಹ ಒಂದು ಡಿವೈಡರ್ ಏನಿದೆ, ಆ ಡಿವೈಡರ್ ಮಧ್ಯದಿಂದಲೂ ಕೂಡ ಪಂದ್ಯ ಅಂದರೆ ಅಭಿಮಾನಿಗಳಿಗೆ ಅವ್ರಿಗೆ ಟಿಕೆಟ್ ಸಿಗದೆ ಹೋದ್ರೂ ಕೂಡ ಕಂಪ್ಲೀಟಾಗಿ ಅವರು ಹೊರಗಡೆಯಿಂದಲೇ ಅಭಿಮಾನಿಗಳು ನೋಡೋದಕ್ಕೆ, ಅಂತಂದರೆ ಈ ಕ್ರಿಕೆಟರ್ಸ್ಗಳನ್ನು ನೋಡೋದಕ್ಕೆ ಅವರು ಒಳಗಡೆ ಹೋಗೋದನ್ನು ನೋಡಿದ್ರೆ ಸಾಕು ಅನ್ನೋ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬಂದಿರುವಂಥದ್ದು. ಒಟ್ಟಾರೆ ಇವತ್ತಿನ ಹೈ ವೋಲ್ಟೇಜ್ ಪಂದ್ಯ ಏನಿದೆಯಲ್ಲ ಅದು ವರ್ಣನ ಅವಕೃಪೆಯಿಂದ ಕ್ಯಾನ್ಸಲ್ ಆಗದೆ ಇರಲಿ, ಪಂದ್ಯ ಅದ್ಭುತವಾಗಿ ನಡೀಲಿ. ಇವತ್ತು RCB ಮತ್ತೊಮ್ಮೆ ಗೆದ್ದು ಬೀಗಲಿ, ವಿಜಯದ ಪತಾಕೆಯನ್ನು ಹಾರಿಸಲಿ, ಏನು ಸೆಮೀಸ್ ಏನಿದೆ ಅದಕ್ಕೆ ದಾಪುಗಾಲಿಡಲಿ ಅಂತ ಕೂಡ ನಾವು ಹಾರೈಸೋಣ. ಹೇಮಕುಮಾರ್, ವಿಶ್ವನಾಥ್, ಇದರ ಜೊತೆಗೆ ಪ್ರಮುಖವಾಗಿ ಇವತ್ತು ರಜತ್ ಪಾಟಿದಾರ್ ಮತ್ತೆ ಹ್ಯಾಸಲ್ವುಡ್ ಆಡ್ತಾರೆ ಇಲ್ಲರುವಂತಹ ಒಂದು ಸಹಜವಾಗಿ ಗೊಂದಲ ಇದೆ. ಪ್ರಾಕ್ಟೀಸ್ಗೆ ಬಂದಿದ್ದಾರಾ? ಆಡುವಂಥ ಸಾಧ್ಯತೆ ಇದೆಯಾ? ಹೇಗೆ? ಹೇಮಕುಮಾರ್, ಇನ್ನೂ ಯಾವುದೇ ಪ್ಲೇಯರ್ಗಳು ಕೂಡ ಎಂಟ್ರಿ ಕೊಟ್ಟಿಲ್ಲ. ಆದರೆ ಇಲ್ಲಿ ಒಂದು ಸ್ಪಷ್ಟವಾದಂತಹ ಕ್ಲಾರಿಟಿ ಸಿಗ್ತಾ ಇರುವಂಥದ್ದು, ರಜತ್ ಪಾಟಿದಾರ್ ಕೂಡ ಇವತ್ತು ಇಂಜುರಿ ಆಗಿದ್ದಾರೆ. ಹೀಗಾಗಿ ಮತ್ತೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಬಹುದು ಅನ್ನೋ ಒಂದು ಸನ್ನಿವೇಶ ಕೂಡ ನಿರ್ಮಾಣ ಆಗ್ತಾ ಇದೆ. ಯಾಕಂತಂದರೆ ವಿರಾಟ್ ಕೊಹ್ಲಿ ಅವರ ಒಂದು ಪ್ಲೇಸ್ಮೆಂಟ್ ಏನಿದೆ, ಅವರು ರಜತ್ ಪಾಟಿದಾರ್ ಇವರಿಗೆ ಕ್ಯಾಪ್ಟನ್ ಆಗದೆ ಹೋದ್ರೂ ಕೂಡ ಅವ್ರು ಗೈಡ್ ಮಾಡುವಂಥದ್ದಾಗಿರಬಹುದು ಮತ್ತು ಅವರ ಒಂದು ಮುಂದಾಳತ್ವದಲ್ಲೇ ತಂಡ ನಡೀತಾ ಇದೆ. ವಿರಾಟ್ ಕೊಹ್ಲಿ ಇದ್ರೇ ತಂಡಕ್ಕೆ ಅದು ಭೂಷಣ. ಅದೇ ರೀತಿಯಾಗಿ ರಜತ್ ಪಾಟಿದಾರ್ ಕೂಡ ಅದ್ಭುತವಾದಂತಹ ಫಾರ್ಮ್ನಲ್ಲಿದ್ದರು. ಕೆಲ 2 ಪಂದ್ಯಗಳಲ್ಲಿ ಫೇಲ್ ಆದ್ರೂ ಕೂಡ ಅವರು ಇವತ್ತಿನ ಪಂದ್ಯದಲ್ಲಿ ಆಡೋದು ಡೌಟ್ ಇದೆ. ಯಾಕಂತಂದರೆ ಇಂಜುರಿ ಆಗಿದ್ದಾರೆ. ಒಂದು ವೇಳೆ ವಿರಾಟ್ ಕೊಹ್ಲಿ ಏನಾದರೂ ಮತ್ತೆ ಇವತ್ತು ಕ್ಯಾಪ್ಟನ್ಸಿಯನ್ನು ತಮ್ಮ ಹೆಗಲಿಗೆ ತೆಗೆದುಕೊಂಡ್ರೆ ನಿಜವಾಗ್ಲೂ ಕೂಡ ಆ ಒಂದು ಅಭಿಮಾನ ಏನಿದೆ ಅದು ಇನ್ನೂ ದುಪ್ಪಟ್ಟಾಗುತ್ತೆ ಮತ್ತು ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿಯನ್ನು ನೋಡೋದಕ್ಕೆ ಮತ್ತಷ್ಟು ಫ್ಯಾನಿಸಮ್ ಏನು ಅವರ ಅಭಿಮಾನಿಗಳೇನಿದ್ದಾರೆ ಅವರು ಇನ್ನೂ ಜೋಶಲ್ಲೂ ಕೂಡ ಇರ್ತಾರೆ. ಒಟ್ಟಾರೆ ಇವತ್ತಿನ ಪಂದ್ಯದಲ್ಲಿ ನಾನು ಇನ್ನೂ ಅಭಿಮಾನಿಗಳು ಸಾಕಷ್ಟು ಇದ್ದಾರೆ ನೋಡಿ, ಪುಟ್ಟ ಫ್ಯಾನ್ಸ್ ಕೂಡ ಇಲ್ಲಿದ್ದಾರೆ. ಅವ್ರನ್ನ ತೋರಿಸ್ತಾ ಹೋಗ್ತೀನಿ. ಒಂದು ಕಡೆ RCB ಅನ್ನೋ ಒಂದು ಸ್ಟಿಕರಿಂಗ್ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ಅದ್ರ ಜೊತೆ ಕಡೆ ಕರ್ನಾಟಕದ ಕಲರು ಹಾಕೊಂಡಿರುವಂಥದ್ದು. ಇನ್ನು ನೋಡಿ ಇಲ್ಲಿ ಆ ಬ್ಯಾರಿಕೇಡ್ಗಳನ್ನು ಕೂಡ ಸರಿಪಡಿಸುವಂಥದ್ದು ಮತ್ತು ಫುಲ್ ಟ್ರಾಫಿಕ್ ಜಾಮ್ ಆಗಿರುವಂತಹ ಕಾರಣ ಅದನ್ನು ಸರಿಪಡಿಸುವಂತಹ ಮತ್ತು ಅದನ್ನು ಕ್ಲಿಯರ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಇಲ್ಲಿ ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಯಾವುದೇ ಒಂದು ಟೂರ್ನಿ ಆದ್ರೂ ಕೂಡ ಯಾವುದೇ ಒಂದು ಇಂಥ ದೊಡ್ಡ ಮಟ್ಟದ ಈವೆಂಟ್ಗಳು ಸಕ್ಸಸ್ ಆಗಬೇಕು ಅಂತಂದರೆ ಪೊಲೀಸರ ಒಂದು ಕಾರ್ಯಕ್ಷಮತೆ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ನಿನ್ನೆ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಏನು ನಾವೆಲ್ಲ ತುಂಬ ಈ ಬಾರಿ ಪೊಲೀಸರ ಸಂಖ್ಯೆಯನ್ನು ಕೂಡ ಸೆಕ್ಯೂರಿಟಿಗೆ ಹೆಚ್ಚು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಯಾವುದೇ ರೀತಿಯಲ್ಲೂ ಕೂಡ ಅಹಿತಕರ ಘಟನೆಗಳು ನಡೆಯದಂತೆ ನೋಡ್ಕೊಳ್ತೇವೆ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಅದೇ ರೀತಿಯಾಗಿ ಕೇಂದ್ರ ವಿಭಾಗದ DCP ಶೇಖರ್ ಟೆಕ್ಕಣ್ಣನವರ ಏನಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಕಂಪ್ಲೀಟಾಗಿ ಇಲ್ಲಿ ಸೆಕ್ಯೂರಿಟಿಯನ್ನು ಮಾಡಲಾಗಿದೆ. ಗೇಟ್ ನಂಬರ್ 12 ಬಳಿನ ತೋರಿಸ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಟ್ರಾಫಿಕ್ ಪೊಲೀಸರಾಗಿರ್ಬೋದು, ಲ್ಯಾಂಡ್ ಆರ್ಡರ್ ಪೊಲೀಸರಾಗಿರ್ಬೋದು, ಎಲ್ಲರೂ ಕೂಡ ತಮ್ಮ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ. ಇಲ್ಲಿ ಟ್ರಾಫಿಕ್ ಯಾವುದೇ ವಾಹನಗಳು ಕೂಡ ಈ ಒಂದು ಸ್ಟೇಡಿಯಂ ಮುಂಭಾಗದಲ್ಲಿ ನಿಲ್ಲೋದಕ್ಕೆ ಯಾರನ್ನೂ ಕೂಡ ಬಿಡ್ತಾ ಇಲ್ಲ. ಎಲ್ಲರನ್ನೂ ಕೂಡ ಕಳಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಸಮಯ 5 ಗಂಟೆ ಮೇಲಾಗಿದೆ, 5:30 ಸುಮಾರು ಆಗ್ತಾ ಇದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿರುವಂತಹ ಫ್ಯಾನ್ಸ್ಗಳನ್ನು ಕೂಡ ಒಳಗೆ ಬಿಡುವಂತಹ ಕೆಲಸವನ್ನು ಕೂಡ ಈ ಸ್ಟೇಡಿಯಂ ಸಿಬ್ಬಂದಿ ಮಾಡ್ತಾರೆ. ಅಲ್ಲಿರುವಂತಹ ಜೇಬ್ನಲ್ಲಿ ಏನಾದರೂ ಅನುಮಾನಾಸ್ಪದ ವಸ್ತುಗಳು ಕಂಡು ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಅಲ್ಲೇ ಲಾಕ್ ಮಾಡ್ತಾರೆ ಮತ್ತು ಮೆಟಲ್ ಏನಾದರೂ ಇತ್ತು ಅಂತಂದರೆ ಅದನ್ನು ಕೂಡ ಸೀಸ್ ಮಾಡ್ತಾರೆ. ಎಲ್ಲ ರೀತಿಯಲ್ಲೂ ಕೂಡ ಅದು ಪೊಲೀಸ್ ಸಿಬ್ಬಂದಿಯ ಜೊತೆಗೆ ಮತ್ತು ಖಾಸಗಿಯಾಗಿ ಕೆಲಸ ಮಾಡುವಂತಹ ಸೆಕ್ಯೂರಿಟಿ ಏನಿದ್ದಾರೆ ಅವರು ಕೂಡ ಕೆಲಸವನ್ನು ಮಾಡ್ತಾರೆ. ನಾನು ಗೇಟ್ ನಂಬರ್ 13 ಬಳಿ ತೋರಿಸ್ತಾ ಇರುವಂಥದ್ದು ನೋಡಿ, ಯಾವ ರೀತಿಯಲ್ಲಿ ಇಲ್ಲಿ ಒಳಗಡೆ ಬರುವಂತಹವ್ರನ್ನ ಕಂಪ್ಲೀಟಾಗಿ ಚೆಕ್ ಮಾಡಲಾಗುತ್ತೆ. ಒಂದು ಮೆಟಲ್ ಡಿಟೆಕ್ಟರ್ ಇರುತ್ತೆ. ಅದೇ ರೀತಿಯಾಗಿ ಇಲ್ಲಿ ತುಂಬ ಸೇಫಾಗಿ ಏನೆಲ್ಲ ಮಾಡಬೇಕು ಅಂದರೆ ಸೇಫ್ಟಿ ಪ್ರಿಕಾಷನ್ಸ್ ಏನೆಲ್ಲ ತೆಗೆದುಕೊಳ್ಬೇಕು ಮೇಜರ್ ಆಗಿ ಅವೆಲ್ಲವನ್ನೂ ಕೂಡ ಮಾಡಲಾಗುತ್ತೆ. ಅದು ನಕಲಿ ಟಿಕೆಟ್ಗಳ ಹಾವಳಿ ಕೂಡ ಕಳೆದ ವರ್ಷ ಇತ್ತು. ಆದರೆ ಈ ಬಾರಿ ಅದನ್ನು ಕಂಪ್ಲೀಟಾಗಿ ತಡೆಯುವಂತಹ ನಿಟ್ಟಿನಲ್ಲೂ ಕೂಡ
ಅಧಿಕಾರಿಗಳು ಕೆಲಸವನ್ನು ಮಾಡಿದ್ದಾರೆ. ಒಟ್ಟಾರೆ ಈ ಒಂದು ಪೋರ್ಷನ್ ಏನಿದೆ ಕಂಪ್ಲೀಟಾಗಿ ಈ ಒಂದು ಭಾಗ ಏನಿದೆ ಇದರಲ್ಲೂ ಕೂಡ ಅಭಿಮಾನಿಗಳ ಸಂಖ್ಯೆ ನೀವು ಕೂಡ ನೋಡ್ತಾ ಇದ್ದೀರಾ. ಕೆಲವೇ ನಿಮಿಷಗಳಲ್ಲಿ ಇಲ್ಲಿ ಸ್ಟೇಡಿಯಂ ಒಳಗಡೆ ಹೋಗೋದಕ್ಕೆ ಜನ ಕೂಡ ದಪ್ಪಕಾಲಿಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಫ್ಯಾನ್ಸ್ಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದಿರುವಂಥದ್ದು. ಇನ್ನು ಸೆಕ್ಯೂರಿಟಿ ಪರ್ಪಸ್ ಯಾಕಂತಂದರೆ ಇತ್ತೀಚೆಗೆ ಒಂದು ಯುದ್ಧದ ಕಾರ್ಮೋಡ ಏನಿತ್ತಲ್ಲ, ಒಂದು ಆಪರೇಷನ್ ಸಿಂಧೂರ ಆದ ಮೇಲೆ ಕೆಲವೊಂದು ಘಟನಾವಳಿಗಳೇನು ನಡೆದವು, ಅದರ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕೂಡ ಫುಲ್ ಅಲರ್ಟ್ ಆಗಿರುವಂಥದ್ದು. ನೋಡಿ ಇಲ್ಲಿ ಪೇಂಟ್ ಮಾಡ್ತಾ ಇರುವಂಥದ್ದು, ಅಂದರೆ RCB ಅನ್ನೋದು ಒಂದು ಕಡೆ, ಮತ್ತೊಂದು ಕಡೆ ಕರ್ನಾಟಕದ ಬಾವುಟವನ್ನು ಬಿಡಿಸುವಂಥ ಕೆಲಸವನ್ನು ಇಲ್ಲಿರುವಂತಹ ಇಲ್ಲಿ ಸ್ಟೇಡಿಯಂ ಬಳಿ ಇರುವಂಥ ಕೆಲವೊಬ್ಬರು ಮಾಡ್ತಾ ಇದ್ದಾರೆ. ಒಟ್ಟಾರೆ ಇವತ್ತಿನ ಹೈ ವೋಲ್ಟೇಜ್ ಪಂದ್ಯ ಏನಿದೆಯಲ್ಲ ಅದು ನಿಜವಾಗ್ಲೂ ಕೂಡ ಇವತ್ತಿನ ಪಂದ್ಯ ಏನಾದರೂ ಗೆದ್ದಂತಹ ಸಂದರ್ಭದಲ್ಲಿ ಅಭಿಮಾನಿಗಳ ಖುಷಿ ಏನಿದೆ ಅದು ಡಬಲ್ ಆಗುತ್ತೆ. ಅದೇ ರೀತಿಯಾಗಿ ಪ್ಲೇ ಆಫ್ಗೂ ಕೂಡ RCB ಹೋಗುತ್ತೆ. ಒಂದು ವೇಳೆ KKR ಏನಾದರೂ ಇವತ್ತು ಗೆದ್ದು ಬೇಕಿದ್ರೆ ಮುಂದಿನ ದಿನಮಾನಗಳಲ್ಲಿ ಮತ್ತಷ್ಟು ಏನು 2 ಪಂದ್ಯ ಉಳಿಯುತ್ತೆ, ಅದರಲ್ಲಿ ಒಂದು ಪಂದ್ಯವನ್ನು ಕೂಡ ಗೆದ್ದರೆ ಸಾಕು, RCB ನೇರವಾಗಿ ಪ್ಲೇ ಆಫ್ಗೆ ಹೋಗುತ್ತೆ. ಇವತ್ತು ರಜತ್ ಪಾಟೀದಾರ್ ಬದಲಾಗಿ ವಿರಾಟ್ ಕೊಹ್ಲಿ ಅವರೇನಾದರೂ ಕ್ಯಾಪ್ಟನ್ಸಿ ವಹಿಸ್ಕೊಂಡ್ರೆ ಇವತ್ತಿನ ಪಂದ್ಯದ ಜೋಶ್ ಇನ್ನೂ ಡಬಲ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಪಂದ್ಯ ಆರಂಭ ಆಗುತ್ತೆ. ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಅಭಿಮಾನಿಗಳ ಜೋಶ್ ಇದೆ ಅಂತೇಳಿ. ಇವತ್ತು ಒಂದು ವಿಶೇಷವಾಗಿರುವಂಥ ದಿನ RCBಯ ಅಭಿಮಾನಿಗಳಿಗೆ. ವಿರಾಟ್ ಕೊಹ್ಲಿ ಅವರನ್ನು ಒಂದು ಉತ್ತಮ ರೀತಿಯಲ್ಲಿ ಬೀಳ್ಕೊಡುಗೆ ಕೊಡಬೇಕು ಅನ್ನುವಂಥದ್ದು ಅದು ಒಂದು ಕಡೆ. ಆದರೆ ಇವತ್ತು ಪಂದ್ಯ ಗೆದ್ದರೆ ಅದು ಕ್ವಾಲಿಫೈ ಆಗುತ್ತೆ, ಅದು ಫಿಕ್ಸ್ ಆಗುತ್ತೆ. 16 ಪಾಯಿಂಟಲ್ಲಿ ಇದ್ದಾರೆ, ಕ್ವಾಲಿಫೈ ಆಲ್ಮೋಸ್ಟ್ ಎಲ್ಲ ಆದಂಗೆ. ಬಟ್ ಒಂದು ಕನ್ಫರ್ಮ್ ಆಗಬೇಕು ಅಂದರೆ ಇನ್ನು ಒಂದು ಪಂದ್ಯವನ್ನು ಗೆಲ್ಲಬೇಕು. ಬಟ್ ಆತಂಕ ಇರೋದು ಏನು ಅಂತೇಳಿ ಎಲ್ಲಿ ಮಳೆ ಬಂದುಬಿಡುತ್ತೆ ಅಂತೇಳಿ. ಬಹುಶಃ ಬರೋದು ತೀರಾ ಕಡಿಮೆನೆ. ಮಳೆ ಬಂದರೂ ಕೂಡ ಏನು ಸಮಸ್ಯೆ ಆಗೋದಿಲ್ಲ. ಬೆಂಗಳೂರಿನಲ್ಲಿ ಮಳೆ ಬಂದರೂ ಕೂಡ ಏನು ಸಮಸ್ಯೆ ಆಗೋದಿಲ್ಲ. ಪಂದ್ಯ ಅಂತೂ ನಡೆಯುತ್ತೆ, ಅದರಲ್ಲಿ 2 ಮಾತೇ ಇಲ್ಲ. ಒಂದು ವೇಳೆ ನಿರಂತರವಾಗಿ ರಾತ್ರಿ 11 ಗಂಟೆಯ ತನಕ ಮಳೆ ನಿರಂತರವಾಗಿ ಆಯಿತು ಅಂದರೆ ಮಾತ್ರ ಪಂದ್ಯವನ್ನು ನಿಲ್ಲಿಸಲಿಕ್ಕೆ ಆಗುತ್ತೆ. ಬಿಟ್ಟರೆ ರಾತ್ರಿ 11 ಗಂಟೆಯ ಒಳಗಡೆ ಯಾವ ಟೈಮಲ್ಲೂ ಕೂಡ ಮಳೆ ನಿಂತು ಅಂತ ಹೇಳಿದ್ರೆ 5 ಓವರ್ ಖಂಡಿತವಾಗಿ ಕೂಡ ಆಡಿಸ್ತಾರೆ. ಸೊ ಹಂಗಾಗಿ ಇವತ್ತಿನ ಪಂದ್ಯ ಏನು ರದ್ದು ಆಗೋದು ತೀರಾ ಕಡಿಮೆನೆ. ಬಟ್ ಈಗಿರುವಂಥದ್ದು ಇವತ್ತಿನ ಪಂದ್ಯದಲ್ಲಿ ಹ್ಯಾಸಲ್ವುಡ್ ಆಡ್ತಾರೆ ಇಲ್ಲ ಅಂತೇಳಿ ವಾಪಸ್ ಆಗಿದ್ದಾರೆ. ಬಟ್ ಗೊತ್ತಿಲ್ಲ, ಹ್ಯಾಸಲ್ವುಡ್ ಇಲ್ಲ ಅಂದರೆ ಲುಂಗಿ ಎಂಗಡಿಯವರು ಕೂಡ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ, ಅವರು ಕೂಡ ಆಡಬಹುದು. ಕಳೆದ ಪಂದ್ಯದಲ್ಲಿ ಅವರೇ ಇದೇ ಮೈದಾನದಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಿದರು. ಸೊ ಹಂಗಾಗಿ ಏನು ಸಮಸ್ಯೆ ಇಲ್ಲ, RCBಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ. ಬ್ಯಾಕಪ್ ಅಂತೂ ಚೆನ್ನಾಗಿದೆ. ಈಗ ಫಿಲ್ ಸಾಲ್ಟ್ ಇಲ್ಲ ಅಂತ ಹೇಳಿದ್ರು ಕೂಡ ಬೆಥೆಲ್ ಅವರಿದ್ದಾರೆ. ಸೊ ಹಂಗಾಗಿ ಏನು ಸಮಸ್ಯೆ ಇಲ್ಲ. ಒಂದು ವೇಳೆ ರಜತ್ ಪಾಟೀದಾರ್ ಇಲ್ಲ ಅಂದರೆ ಬಹುಶಃ ಇವತ್ತು ಸ್ವಸ್ತಿಕ್ ಚಿಕ್ಕಾರ ಅವರಿಗೆ ಅವಕಾಶ ಕೊಡುವಂಥ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ದೇವದತ್ ಪಡಿಕಲ್ ಅವರ ಜಾಗದಲ್ಲಿ ಮಯಾಂಕ್ ಅಗರ್ವಾಲ್ ನೇರವಾಗಿ ಇಳುವಂಥ ಸಾಧ್ಯತೆ ಇದೆ ಪ್ಲೇಯಿಂಗ್ 11ಗೆ. ಸೊ ಈ ರೀತಿಯ ಬ್ಯಾಕಪ್ ಚೆನ್ನಾಗಿರೋದ್ರಿಂದಾಗಿ RCB ತಂಡಕ್ಕೆ ಏನು ಸಮಸ್ಯೆ ಇಲ್ಲ ಅಂತ ಅನಿಸುತ್ತೆ. ಬಟ್ ಮಳೆ ಒಂದು ನಿಲ್ಲಬೇಕು ಅಂದರೆ ಸಂಪೂರ್ಣವಾಗಿ 20 ಓವರ್ ಆಟ ಆಡಿದ್ರೆ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಮಾಡು ಇಲ್ಲವೇ ಮಡಿ ಪಂದ್ಯ ಇರೋದು KKRಗೆ. ಸೊ ಹಂಗಾಗಿ KKR ಕೂಡ ಸ್ಟ್ರಾಂಗ್ ಇದೆ ಟೀಮು. ಬಟ್ ಮನೆ ಅಂಗಳ RCBದು ಇರೋದ್ರಿಂದಾಗಿ ಬಂದಿರುವಂಥ ಅಭಿಮಾನಿಗಳಿಗೆ ಒಂದು ಒಳ್ಳೆಯ ಅವಕಾಶ ಇರುತ್ತೆ. RCB ಗೆದ್ದರೆ ಕ್ಯೂ ಆಗುತ್ತೆ. ಜೊತೆಗೆ ಟಾಪ್ 1 ಅಥವಾ 2 2 ಸ್ಥಾನದಲ್ಲಿ ಕೂಡ ಇರ್ಬೋದು. 1 ಅಥವಾ 2ನೇ ಸ್ಥಾನದಲ್ಲಿ ತಮ್ಮ ಸ್ಥಾನವನ್ನು ಖಚಿತಪಡಿಸಿಕೊಳ್ಳಬಹುದು. ಆ ರೀತಿ ಅವಕಾಶ ಇರುತ್ತೆ. ಸೊ ಕಾದು ನೋಡಬೇಕು. 7:00ವರೆಗೆ ಪಂದ್ಯ ಆರಂಭ ಆಗುತ್ತೆ, 7 ಗಂಟೆಗೆ ಟಾಸ್ ಆಗುತ್ತೆ. ಸೊ ಕಾದು ನೋಡೋಣ ಏನಾಗತ್ತೆ ಅಂತ.